ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ BMS ಕೋರ್ಸ್ನ ಆಪ್ಷನ್ ಎಂಟ್ರಿ ಹಾಗೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ, ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ಇನ್ಫಾರ್ಮೇಶನ್ ಏನಿದೆ ಅದರ ಸೋರ್ಸ್ ಏನು ಅಂತಂದ್ರೆ DD ಚಂದನ ವಾಹಿನಿಯಲ್ಲಿ ಈಗ ಜಸ್ಟ್ ಕಂಪ್ಲೀಟ್ ಆದಂತಹ ಲೈವ್ ಫೋನ್ ಇನ್ ಕಾರ್ಯಕ್ರಮ, ಅದರಲ್ಲಿ ಕೊಟ್ಟಿರುವಂತಹ ಡೀಟೇಲ್ಸ್ ಅನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಂತರ ಆ ಪ್ರೋಗ್ರಾಮ್ ಅನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ DD ಚಂದನ ವಾಹಿನಿಯ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಬಹುದು. ಆ ವಿಡಿಯೋನ ನೋಡುವಂತಹ ಲಿಂಕ್ ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ನಾವು ಶೇರ್ ಮಾಡಿದೀವಿ. ನಮ್ಮ ವಾಟ್ಸ್ಆಪ್ ಚಾನಲ್ ನೀವು ಜಾಯ್ನ್ ಆದ್ರೆ ಲಿಂಕ್ ಡೈರೆಕ್ಟ್ ಆಗಿ ಸಿಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಕೌನ್ಸಿಲಿಂಗ್ ಸಂಬಂಧ ಹಲವಾರು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಟ್ಸ್ ಇರುತ್ತೆ. ಸರಿ, ವಿಷಯ ಅಂತ ಹೇಳಿದ್ರೆ ಈಗ ಆಪ್ಷನ್ ಎಂಟ್ರಿಗೋಸ್ಕರ ನೀವು ಲಾಗಿನ್ ಆದ್ರೆ ಅಲ್ಲಿ BAMS, BHMS, BNYS ಈ ರೀತಿ ಕೆಲವು ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ನಿಮಗೆ ಆಗ್ತಾ ಇಲ್ಲ. ಇಲ್ಲಿ ಆಪ್ಷನ್ ಕೂಡ ತೋರಿಸ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಎಲ್ಲಾ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಇದುವರೆಗೆ KAಗೆ ತಲುಪಿಲ್ಲ. KAದವರಿಗೆ BMS ಆಗಿರಬಹುದು, BHMS ಆಗಿರಬಹುದು, BNYS ಆಗಿರಬಹುದು, ಈ ಎಲ್ಲಾ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕ ನಂತರ KAದವ್ರು ಏನ್ ಮಾಡ್ತಾರೆ, ಸೀಟ್ ಮ್ಯಾಟ್ರಿಕ್ಸ್ ಅನ್ನ ವೆಬ್ಸೈಟ್ ಪಬ್ಲಿಷ್ ಮಾಡ್ತಾರೆ. ಅದ್ರ ಜೊತೆಗೇನೆ ಆಪ್ಷನ್ ಎಂಟ್ರಿ ಏನಿದೆ ಅಲ್ಲಿ ನೀವು ಲಾಗಿನ್ ಆದಾಗ ಆ ಕೋರ್ಸ್ಗಳನ್ನು ಕೂಡ ಸೆಲೆಕ್ಟ್ ಮಾಡಿ ಕೋರ್ಸ್ಗಳಿಗೆ ಸಂಬಂಧಂತಹ ಕಾಲೇಜ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಂತರ ಈಗ ಮುಂದೆ ಹೇಳುವಂತಹ ವಿಷಯ ಏನಿದೆ ಇದನ್ನ ಕೇರ್ಫುಲ್ ಆಗಿ ಕೇಳಿ, ಕರೆಕ್ಟ್ ಆಗಿ ಕೇಳಿದ್ರೆ ರಿಲ್ಯಾಕ್ಸ್ ಕೂಡ ಆಗ್ತದೆ, ಟೆನ್ಷನ್ ಕೂಡ ಆಗಲ್ಲ. ಓಕೆ, ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ 22 ಜುಲೈ ನಾಳೆ ಆಗಿರುತ್ತೆ ಅಂತ ಹೇಳಿದ್ರೆ, ಅದ್ರ ಜೊತೆಗೇನೆ ನಾಳೆ ಸಂಜೆ 6 ಗಂಟೆವರೆಗೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ಹೇಳಿದ್ದಾರೆ. ಈಗ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಆಗುವಂತಹ ಪ್ರಾಸೆಸ್ ಮಾಕ್ ಅಲಾಟ್ಮೆಂಟ್ ಅಂತ. ಈಗ ಹೇಳ್ತಿರುವಂತಹ ವಿಷಯನ ಕರೆಕ್ಟ್ ಆಗಿ ಕೇಳಿ. ವಿಷಯ ಏನಂತ ಹೇಳಿದ್ರೆ ಈಗ ನಾಳೆ ಒಳಗೆ BAMS ಆಗಿರಬಹುದು ಅಥವಾ BHMS ಆಗಿರಬಹುದು, BNYS ಆಗಿರಬಹುದು, ಈ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ KAದವರಿಗೆ ಸಿಕ್ಕರೆ KAದವರು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪಬ್ಲಿಷ್ ಮಾಡ್ತಾರೆ. ಅದರ ಜೊತೆಗೇನೆ ಆಪ್ಷನ್ ಎಂಟ್ರಿಯಲ್ಲಿ ನೀವು BAMS ಆಗಿರಬಹುದು, BHMS ಆಗಿರಬಹುದು, BNYS ಆಗಿರಬಹುದು, ಈ ಕೋರ್ಸ್ಗಳನ್ನ ಸೆಲೆಕ್ಟ್ ಮಾಡಬಹುದು. ಅಂದ್ರೆ ಆಲ್ರೆಡಿ ಏನೋ ಆಪ್ಷನ್ ಎಂಟ್ರಿ ಲಿಸ್ಟ್ ಇದೆ ನಿಮ್ದು, ಅದಕ್ಕೇನೆ ನಿಮಗೆ ಬೇಕಾಗಿರುವಂತಹ ಕಾಲೇಜ್ಗಳನ್ನು ಕೂಡ ಕೋರ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ಅದರ ನಂತರ ಈ ಎಲ್ಲ ಕೋರ್ಸ್ಗಳನ್ನ ಸೇರಿಸಿ BAMS, BHMS, BNYS, ಎಂಜಿನಿಯರಿಂಗ್, ನರ್ಸಿಂಗ್, MBBS, BDS ಈ ರೀತಿ ಎಲ್ಲ ಕೋರ್ಸ್ಗಳನ್ನ ಸೇರಿಸಿ ಮುಂದೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಓಕೆನಾ? ನಂತರ ಅಕಸ್ಮಾತ್ ಆಗಿ ನಾಳೆ ಈ ಎಲ್ಲ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಯಾವುದು BMS, BHMS, BNYS ಈ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ KAದವರಿಗೆ ಸಿಗದೇ ಇದ್ರೆ ಆಲ್ರೆಡಿ ಯಾವ್ಯಾವ ಕೋರ್ಸ್ಗಳ ಆಪ್ಷನ್ ಎಂಟ್ರಿನ ವಿದ್ಯಾರ್ಥಿಗಳು ಮಾಡಿದ್ದಾರೆ ಅದರ ಆಧಾರದ ಮೇಲೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ KAದವರು ಅನೌನ್ಸ್ ಮಾಡ್ತಾರೆ. ಮುಂದೆ ಒಂದು 3 ಡೇಸ್ ನಂತರ ಅನೌನ್ಸ್ ಆಗಬಹುದು. ಓಕೆನಾ? ನಂತರ ರಿಲ್ಯಾಕ್ಸ್, ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಟೆನ್ಷನ್ ಮಾಡ್ಕೊಳ್ಳೋ ರೀತಿ ವಿಷಯ ಏನಿಲ್ಲ, ಬಟ್ ಪ್ರೊಸೀಜರ್ ಸ್ವಲ್ಪ ಚೇಂಜಸ್ ಆಗುವಂತಹ ಚಾನ್ಸಸ್ ಇದೆ ಅಷ್ಟೇ. ಓಕೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಯಾವ್ಯಾವ ಕೋರ್ಸ್ಗಳ ಆಪ್ಷನ್ ಎಂಟ್ರಿ ಆಲ್ರೆಡಿ ವಿದ್ಯಾರ್ಥಿಗಳು ಮಾಡಿದಾರೋ ಅದರ ಆಧಾರದ ಮೇಲೆ. ನಂತರ ಯಾವಾಗ KAದವರಿಗೆ ಅಂದ್ರೆ ನಾಳೆ ಬಿಟ್ಟು ಮುಂದೆ ಯಾವಾಗಲಾದ್ರೂ ಒಂದೆರಡು ದಿನ ಬಿಟ್ಟು BMS, BHMS, BNYS ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ KAದವರಿಗೆ ಸಿಕ್ತು ಅಂದ್ಕೊಳ್ಳಿ. ಆವಾಗ ಅವರು ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಅಂದ್ರೆ BAMS, BHMS, BNYS ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಆಪ್ಷನ್ ಎಂಟ್ರಿ ಏನಿದೆ ಅಲ್ಲಿ ನೀವು ಲಾಗಿನ್ ಆದಾಗ ಕೋರ್ಸ್ಗಳನ್ನ ಅದೇ ರೀತಿ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡ್ತಾರೆ. ಆಲ್ರೆಡಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅಂದ್ರೆ MBBS ಅನ್ನ ಆ್ಯಡ್ ಮಾಡ್ಕೊಂಡಿದ್ದೀರಾ, BDS ಅನ್ನ ಆ್ಯಡ್ ಮಾಡ್ಕೊಂಡಿದ್ದೀರಾ, ಎಂಜಿನಿಯರಿಂಗ್ ಅನ್ನ ಆ್ಯಡ್ ಮಾಡ್ಕೊಂಡಿದ್ದೀರಾ, ಲಿಸ್ಟ್ ಇದೆ ಆಲ್ರೆಡಿ. ಅದಕ್ಕೆ BMS ಕೋರ್ಸ್ನ ಆಫರ್ ಮಾಡುವಂತಹ ಕಾಲೇಜ್ಗಳನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ನಂತರ BHMS, BNYS ಕೋರ್ಸ್ನ ಆಫರ್ ಮಾಡುವಂತಹ ಕಾಲೇಜ್ಗಳನ್ನು ಕೂಡ ಅದೇ ಲಿಸ್ಟ್ಗೆ ಆ್ಯಡ್ ಮಾಡ್ಕೋಬಹುದು. ಒಂದೇ ಲಿಸ್ಟ್ ಅನ್ನ ಮಾಡ್ತೀರಾ ನೀವು. ಅದ್ರ ನಂತರ ರಿಯಲ್ ಸೀಟ್ ಅಲಾಟ್ಮೆಂಟ್ ಏನಾಗುತ್ತೆ ಆ ಟೈಮಲ್ಲಿ ಎಲ್ಲಾ ಕೋರ್ಸ್ಗಳನ್ನ ಸೇರಿಸಿ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಆಗತ್ತೆ. ಓಕೆನಾ? ಅಂದ್ರೆ ನಾಳೆ ಒಳಗಡೆ BAMS, BHMS, BNYS ಈ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ KAದವರಿಗೆ ಸಿಕ್ಕರೆ ಎಲ್ಲಾ ಕೋರ್ಸ್ಗಳನ್ನ ಸೇರಿಸಿ ಒಂದೇ ಸಲ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದರ ನಂತರ ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಅವಕಾಶ ಕೊಡ್ತಾರೆ. ಅದರ ನಂತರ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಇದೆ, ಅದು ಕೂಡ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಈಗ ಅಕಸ್ಮಾತ್ ಆಗಿ ನಾಳೆ ಅಥವಾ ಮುಂದಿನ ಒಂದೆರಡು ದಿನಗಳಲ್ಲಿ ಈ BAMS, BHMS, BNYS ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ KAದವರಿಗೆ ಸಿಗದೇ ಇದ್ರೆ ಬೇರೆ ಕೋರ್ಸ್ಗಳು ಏನಿದಾವೆ, ಯಾವುದು MBBS, BDS, ಎಂಜಿನಿಯರಿಂಗ್, ನರ್ಸಿಂಗ್, ವೆಟರ್ನರಿ ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧ ಏನು ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅದರ ಆಧಾರದ ಮೇಲೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ.
ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂದರೆ ಡೆಮೋ ರೀತಿ. ಸೊ ಅದರಿಂದ ರಿಯಲ್ ಸೀಟ್ ಅಲಾಟ್ಮೆಂಟ್ ಮೇಲೆ ಏನು ಇಂಪ್ಯಾಕ್ಟ್ ಆಗಲ್ಲ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಮುಂದಿನ 1-2 ದಿನಗಳ ಒಳಗಡೆ ಸೀಟ್ ಮ್ಯಾಟ್ರಿಕ್ಸ್ ಬರದೇ ಇದ್ರೆ ಏನಾಗುತ್ತೆ, BAMS, BHMS, BNY ಕೋರ್ಸ್ಗಳಿಗೆ ಮತ್ತೊಮ್ಮೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಆಲ್ರೆಡಿ ಇರುವಂಥ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ನೀವು ನಿಮ್ಗೆ ಬೇಕಾದಂಥ ಕೋರ್ಸ್ಗಳನ್ನು ಮತ್ತೆ ಆ್ಯಡ್ ಮಾಡ್ಕೋಬಹುದು. ಬಟ್ ಮತ್ತೊಮ್ಮೆ ಮಾಕ್ ಅಲಾಟ್ಮೆಂಟ್ ಆಗಲ್ಲ, ಡೈರೆಕ್ಟಾಗಿ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಈ ರೀತಿ ಇರುತ್ತೆ. ಸೊ ಆದಷ್ಟು ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ರೀಟೇಕ್ ಒಂದು 5 to 6 times ಆಯಿತು ಅಂದರೆ ನನಗೆ ಅನಿಸ್ತು ಹೇಳಬೇಕಾದ್ರೆ ಕನ್ಫ್ಯೂಷನ್ ಆಗ್ಬೋದೇನೋ ಅಂತ. ಅದಕ್ಕೋಸ್ಕರ 1-2 ಸಲ ಮತ್ತೆ ಜಾಸ್ತಿ 1-2 ಸಲ 5 to 6 times ರೀಟೇಕ್ ತೆಗೆದುಕೊಂಡೆ. ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ಕಮೆಂಟ್ ಹೋಗಿ ತಿಳಿಸಿ. ಯಾಕಂತ ಹೇಳಿದ್ರೆ ಅದು ಹೇಳಿದ್ನಲ್ವಾ, ರೀಟೇಕ್ಸ್ ತೆಗೆದುಕೊಂಡೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ. ಸೊ ಕನ್ಫ್ಯೂಷನ್ ಆಗಿಲ್ಲ ಅಂತ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಅರ್ಥ ಆಗಿದ್ರೆ ಅರ್ಥ ಆಯಿತು ಅಂತ ಕಮೆಂಟ್ ಹೋಗಿ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.